ಹೊನ್ನಾವರ ಪಟ್ಟಣದ ರಥಬೀದಿಯಲ್ಲಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವ ಸಾರ್ವಜನಿಕ ಶೌಚಾಲಯ ಗಬ್ಬು ನಾರುತ್ತಿದ್ದು ಅವ್ಯವಸ್ಥೆಯ ತಾಣವಾಗಿತ್ತು. ಈ ಬಗ್ಗೆ ನುಡಿಸಿರಿ ವಾಹಿನಿ ವಿಸ್ತೃತ ವರದಿ ಬಿತ್ತರಿಸಿದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಪಟ್ಟಣ ಪಂಚಾಯತ್ ಕ್ಲೀನಿಂಗ್ ನಡೆಸಿದೆ. ಇಲ್ಲಿನ ಶೌಚಾಲಯ ಮೂತ್ರಾಲಯದ ಸ್ಥಿತಿ ಕಂಡು ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಹೋಗುವ ಪರಿಸ್ಥಿತಿ ಇತ್ತು. ಶೌಚಗೃಹಗಳಿಗೆ ನಿರ್ವಹಣೆ ಇಲ್ಲದೆ ದುಸ್ಥಿತಿ ತಲುಪಿದಂತಾಗಿತ್ತು. ಇಲ್ಲಿನ ನಿವಾಸಿಗಳು, ತರಕಾರಿ ಅಂಗಡಿಕಾರರು ಮೂಗು ಮುಚ್ಚಿಕೊಂಡು ದಿನದೂಡಬೇಕಾದ ಸ್ಥಿತಿ ಇತ್ತು. ಪಕ್ಕದಲ್ಲೇ ಸರ್ಕಾರಿ ಶಾಲೆ ಇದ್ದು ಕೊಳಚೆ ನೀರಿನಿಂದ ಸೊಳ್ಳೆ ಉತ್ಪತ್ತಿಯಾಗಿ ಡೆಂಗ್ಯೂನಂತಹ ಅಪಾಯಕಾರಿ ರೋಗಗಳಿಗೆ ಆಹ್ವಾನ ನೀಡಿ ಶಾಲಾ ಮಕ್ಕಳಿಗೂ ರೋಗ ಆವರಿಸುವ ಭೀತಿ ಇತ್ತು. ನಿರ್ವಹಣೆ ಇಲ್ಲದೆ ಕಟ್ಟಡಗಳ ಸುತ್ತಮುತ್ತ ಜೊತೆಗೆ ಒಳಗಡೆಯೂ ಸಹ ಕೊಳಚೆ ಕಲ್ಮಶ ಸಂಗ್ರಹವಾಗಿತ್ತು. ಸಾರ್ವಜನಿಕ ಶೌಚಾಲಯ ಸ್ವಚ್ಛತೆ ಇಲ್ಲದ ಕಾರಣ ಜನರು ಬಳಕೆಗೆ ಹಿಂದೇಟು ಹಾಕುತ್ತಿದ್ರು. ಶೌಚಾಲಯದ ಒಳಹೊಕ್ಕದೆ ಗೋಡೆ ಪಕ್ಕದಲ್ಲೇ ಮೂತ್ರ ಮಾಡುತ್ತಿದ್ರು. ಈ ಎಲ್ಲಾ ಸಮಸ್ಯೆಗಳ ಬಗ್ಗೆ ನುಡಿಸಿರಿ ವಾಹಿನಿ ಗಬ್ಬೆದ್ದು ನಾರುತ್ತಿರುವ ರಥಬೀದಿಯಲ್ಲಿರುವ ಸಾರ್ವಜನಿಕ ಶೌಚಾಲಯ ಶೀರ್ಷಿಕೆಯಡಿ ರವಿವಾರ ವಿಸ್ತೃತ ವರದಿ ಬಿತ್ತರಿಸಿ ಪಟ್ಟಣ ಪಂಚಾಯತ್ ಅಧಿಕಾರಿ ವರ್ಗವನ್ನ ಎಚ್ಚರಿಸುವ ಕೆಲಸ ಮಾಡಿತ್ತು. ನುಡಿಸಿರಿ ವಾಹಿನಿಯಲ್ಲಿ ವರದಿ ಪ್ರಸಾರವಾದ ಬೆನ್ನಲ್ಲೇ ಸೋಮವಾರ ಬೆಳಗ್ಗೆಯೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಪಟ್ಟಣ ಪಂಚಾಯತ್ ಪೌರ ಕಾರ್ಮಿಕರು, ಸ್ವಚ್ಛತಾ ಸಿಬ್ಬಂದಿಗಳು ರಥಬೀದಿಯಲ್ಲಿರುವ ಸಾರ್ವಜನಿಕ ಶೌಚಾಲಯ ಇರುವ ಸ್ಥಳಕ್ಕೆ ಕ್ಲೀನಿಂಗ್ಗೆ ಬೇಕಾಗುವ ಸಲಕರಣೆಗಳ ಮೂಲಕ ತೆರಳಿ ಸ್ವಚ್ಛತೆಯನ್ನ ನಡೆಸಿದ್ದಾರೆ. ಶೌಚಾಲಯ ಹೊಂಡದಲ್ಲಿ ತುಂಬಿದ್ದ ಕಲ್ಮಶವನ್ನ ಪಂಪ್ ಮೂಲಕ ತೆಗೆದಿದ್ದಾರೆ. ಶೌಚಾಲಯ ಒಳಗಡೆ ತುಂಬಿದ ಕೊಳಚೆಯನ್ನ ತೆಗೆದು ಬ್ಲೀಚಿಂಗ್ ಪೌಡರ್ಗಳನ್ನ ಸುರಿದಿದ್ದಾರೆ. ಇದೀಗ ಸಾರ್ವಜನಿಕ ಶೌಚಾಲಯ ಜನತೆ ಬಳಸಲು ಯೋಗ್ಯ ರೀತಿಯಲ್ಲಿಡಲಾಗಿದೆ. ಒಟ್ಟಿನಲ್ಲಿ ನುಡಿಸಿರಿ ವಾಹಿನಿಯು ಸಾಮಾಜಿಕ ಕಳಕಳಿಯಿಂದ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸಿದೆ. ಜನತೆಯೂ ಕೂಡ ಸರ್ಕಾರಿ ಸ್ವತ್ತುಗಳ ಬಗ್ಗೆ ಅಸಡ್ಡೆ ಮಾಡದೆ ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳುವಂತಾಗಬೇಕು ಅನ್ನುವುದು ನಮ್ಮ ಆಶಯವಾಗಿದೆ. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.